ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಬ್ರೇಕಿಂಗ್ ನ್ಯೂಸ್. ಕುರುಬರಕುಂಟೆ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಳ್ಳಿ ಸೊಗಡು ಪ್ರತಿಬಿಂಬಿಸುವ ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ರಂಗೋಲಿ ಸ್ಪರ್ಧೆಗಳು, ವಾಲಿಬಾಲ್ ಟೂರ್ನಿಮೆಂಟ್, ಮಕ್ಕಳ ಆಟಗಳು ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುರುಬರಕುಂಟೆ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಳ್ಳಿ ಸೊಗಡು ಪ್ರತಿಬಿಂಬಿಸುವ ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ರಂಗೋಲಿ ಸ್ಪರ್ಧೆಗಳು, ಮಕ್ಕಳ ಆಟಗಳು, ವಾಲಿಬಾಲ್ ಟೂರ್ನಿಮೆಂಟ್ ಅದ್ದೂರಿಯಾಗಿ ನಡೆಯಿತು. ದೇವನಹಳ್ಳಿ ತಾಲೂಕಿನ ಕುರುಬರಕುಂಟೆ ಗ್ರಾಮದಲ್ಲಿನ ಅವಧಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಸಮಾಜ ಸೇವಕರಾದ ಕುರುಬರಕುಂಟೆ ನರಸಿಂಹಮೂರ್ತಿರವರ ನೇತೃತ್ವದಲ್ಲಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ರಸ್ತೆಯಲ್ಲಿ ಮಹಿಳೆಯರು ವಿವಿಧ ರೀತಿಯಲ್ಲಿ ಬಿಡಿಸಿರುವ ರಂಗೋಲಿಗಳಿಗೆ ಬಣ್ಣ ಬಣ್ಣಗಳನ್ನು ತುಂಬಿ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ದೀಪಗಳನ್ನು ಹಚ್ಚಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ರಂಗೋಲಿಗಳನ್ನು ಬಿಡಿಸಿದರು. ನೋಡುವುದಕ್ಕೆ ಬಹಳ ಸಂತೋಷವಾಗಿತ್ತು. ಇದರ ಜೊತೆಯಲ್ಲಿ ಕಬಡ್ಡಿ, ಗೋಣಿ ಚೀಲದ ಆಟ, ವಾಲಿಬಾಲ್ ಟೂರ್ನಿಮೆಂಟ್, ಮಡಿಕೆ ಒಡೆಯುವ ಸ್ಪರ್ಧೆಗಳು ಇನ್ನೂ ಮುಂತಾದ ಆಟಗಳನ್ನು ಆಯೋಜಿಸಲಾಗಿತ್ತು. ಈ ಎಲ್ಲ ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಉಳಿದವರಿಗೆ ಸಮಾಧಾನ ಬಹುಮಾನಗಳನ್ನು ಅವಧಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಸಮಾಜ ಸೇವಕರಾದ ಕುರುಬಕುಂಟೆ ನರಸಿಂಹಮೂರ್ತಿರವರು ನೀಡಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಬಿಡಿಸಿರುವ ರಂಗೋಲಿಗಳು ಒಬ್ಬರಿಗಿಂತ ಒಬ್ಬರು ಆಕರ್ಷಣೀಯವಾಗಿ ಬಿಡಿಸಿರುವುದು ಇಂದಿಗೂ ನಮ್ಮ ಹಿಂದೂ ಸಂಪ್ರದಾಯವಾಗಿ ಇಂದಿಗೂ ಹಳ್ಳಿಗಳಲ್ಲಿ ನಾವು ಕಾಣಬಹುದು. ಪಟ್ಟಣ, ನಗರ ಪ್ರದೇಶಗಳಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಆಚಾರ ವಿಚಾರಗಳು ದಿನೇ ದಿನೇ ನಶಿಸಿ ಹೋಗುತ್ತಿದೆ. ಯಾವುದೇ ನಮ್ಮ ಹಿಂದೂ ಹಬ್ಬಗಳು ಬಂದರೆ ಆಚಾರ ವಿಚಾರಗಳು ಹಿಂದಿನ ಕಾಲದಲ್ಲಿ ಇರುವಂತಹ ಆಚಾರಗಳು ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ ಎಂದು ಅವಧಿ ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿರವರು ತಿಳಿಸಿದರು. ಇವತ್ತು ದೇಶಾದ್ಯಂತ ಎಲ್ಲ ಕಡೆನೂ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಅವತಿ ಗ್ರಾಮ ಪಂಚಾಯತಿ ಕುರುಬಕೋಟೆ ಗ್ರಾಮದಲ್ಲಿ ಈ ಸುಮಾರು 10-20 ವರ್ಷದಿಂದ ಈ ಸಂಕ್ರಾಂತಿ ಹಬ್ಬನ ಇದೇ ಥರನೇ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಈ ರಂಗೋಲಿ ಸ್ಪರ್ಧೆ ಮತ್ತು ಹಸುಗಳಿಗೆ ಒಂದು ಡಿಸೈನ್ ಮಾಡೋದು, ಮತ್ತು ಎರಡನೇದು ಹುಡುಗರಿಗೆ ಆಟೋಟ ಸ್ಪರ್ಧೆಗಳು, ಮತ್ತು ವಾಲಿಬಾಲ್ ಪಂದ್ಯ, ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಆಟ, ಮತ್ತು ಹೆಣ್ಮಕ್ಳಿಗೆ ಒಂದು ರಂಗೋಲಿ ಸ್ಪರ್ಧೆ, ಈ ಥರ ರಂಗೋಲಿ ಸ್ಪರ್ಧೆ ಇದನ್ನು ಸುಮಾರು 10-20 ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಮಾರುತಿ ಸಂಘದ ಎಲ್ಲ ಹುಡುಗರು ಒಂದು ಪ್ರೋತ್ಸಾಹ ಕೊಟ್ಟು ಇಲ್ಲ ಇದು ಮಾಡಬೇಕು, ಈ ಥರ ಮಾಡೋಣ ಅಂತ ಒಂದು ಪ್ರೋತ್ಸಾಹ ಕೊಡ್ತಾ ಇರೋಕ್ಕೋಸ್ಕರ ನಾವೆಲ್ಲ ಮುಂದೆ ಬಂದು ಇದನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಇದೇ ಥರ ಮುಂದೆ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮ ಹೆಸರು ಮೂರ್ತಿ ಅಂತ, ನರಸಿಂಹಮೂರ್ತಿ ಅಂತ, ಅವತಿ ಗ್ರಾಮ ಪಂಚಾಯತಿ ಸದಸ್ಯರು. ಪರಮಧಾಮದಿಂ ಶಿವತಾನುಬಂದಿಹನು ಮರೆಯದೆ ನೆನೆಯಿರಿ ಪ್ರಿಯ ತಂದೆಯನು. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ.
ಸಿಲುಕಿರುವೆ ಈ ದೇಹದಲ್ಲಿ ಸಿಲುಕಿರುವೆ ಈ ದೇಹದಲ್ಲಿ ಬಲು ನೊಂದೆ ಈ ಬಂಧನದಲ್ಲಿ ಮುಳುಗಿರುವೆ ಭವಸಾಗರದಲ್ಲಿ ಮುಳುಗಿರುವೆ ಭವಸಾಗರದಲ್ಲಿ ಕಲುಷಿತವಾಗಿಹ ಕಲಿಯುಗದಲ್ಲಿ ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ ನೆನೆ ಮನವೇ ನೀ ಪರಮಾತ್ಮನ ಮರೆ ನೀ ದೇಹದ ಬಂಧನವನ್ನು ಮರೆ ನೀ ದೇಹದ ಬಂಧನವನ್ನು ತೊರೆಯಿ ಜಗದ ವ್ಯಾಮೋಹವನ್ನು ಅರಿನಿ ಆತ್ಮನ ಜ್ಞಾನವನ್ನು ಅರಿನಿ ಆತ್ಮನ ಜ್ಞಾನವನ್ನು ಸುರಿನಿ ಶಿವ ಜ್ಞಾನಾಮೃತವನ್ನು ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ ನೆನೆ ಮನವೇ ನೀ ಪರಮಾತ್ಮನ ಶಾಂತಿಯ ನೀಡುವ ಆ ಶಿವನು ಶಾಂತಿಯ ನೀಡುವ ಆ ಶಿವನು ಶಕ್ತಿಯ ತುಂಬುವ ಪರಶಿವನು ದುಃಖವ ಹರಿಸಿ ಸುಖವನ್ನು ನೀಡುತ್ತಾ ದುಃಖವ ಹರಿಸಿ ಸುಖವನ್ನು ನೀಡುತ್ತಾ ಪಾವನಗೊಳಿಸುವ ಪರಮಾತ್ಮನು ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ ನೆನೆ ಮನವೇ ನೀ ಪರಮಾತ್ಮನ ಶಿವ ಪರಮಾತ್ಮನ ಪಿತ ಪರಮಾತ್ಮನ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆಯುವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆಯುವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ
ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆ. ರಂಗೋಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಸಂತಸವನ್ನ ವ್ಯಕ್ತಪಡಿಸಿ ಮಾತನಾಡಿದರು. ಇವತ್ತು ನಿಮ್ಮೂರಲ್ಲಿ ವಿಶೇಷ? ನಮ್ಮೂರಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಿ. ಆವತಿ ಸದಸ್ಯರು ನರಸಿಂಹಮೂರ್ತಿ ಅವರು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನಾವು ಹೆಣ್ಮಕ್ಳೆಲ್ಲ ಭಾಗವಹಿಸಿ ರಂಗೋಲಿ ಸ್ಪರ್ಧೆಯನ್ನ ಹಾಕಿ ಬಹುಮಾನ ಕೊಡ್ತಾರೆ ಅಂತ ಆಗ್ತಾ ಇದ್ದೆ. ಪ್ರತಿ ವರ್ಷ ಇದೇ ತರ ಮಾಡ್ತಾ ಇರೋದು ನರಸಿಂಹಮೂರ್ತಿ. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಂಜೇಗೌಡರವರು ಮಾತನಾಡಿದರು. ಮಾತಾಡ್ರಿ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿಯ ವಿಶೇಷ. ಇವತ್ತಿನ ದಿನ ಏನು ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ದಿನ. ಆ ನಿಟ್ಟಿನಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ನಮ್ಮ ರೈತರ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಅದನ್ನು ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ವಿ. ಅಂದರೆ ಸಿಟಿಗಳಲ್ಲಿ ತುಂಬ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಆದರೆ ಹಳ್ಳಿಗಳಲ್ಲಿ ಏನು ರೈತರು ಬೆಳೆದಂಥ ಬೆಳೆಗಳನ್ನ ಇಟ್ಟು ಪೂಜೆ ಮಾಡಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥ ದಿನ ಈ ಸಂಕ್ರಾಂತಿ ಹಬ್ಬ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕುರುಬರಕುಂಟೆ ಗ್ರಾಮದಲ್ಲೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಮತ್ತು ಊರಿನಲ್ಲಿರ್ತಕ್ಕಂಥ ಹೆಣ್ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಮತ್ತು ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು, ವಾಲಿಬಾಲ್ ಪಂದ್ಯಾವಳಿಗಳು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂಥ ನರಸಿಂಹಮೂರ್ತಿಯವರ ನೇತೃತ್ವ, ನಮ್ಮ ಆವತಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನರಸಿಂಹಮೂರ್ತಿಯವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ ತುಂಬ ವಿಜೃಂಭಣೆಯಾಗಿ ನೆರವೇರಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ಈ ಗ್ರಾಮೀಣ ಸೊಗಡು ಏನಿದೆ ಇದು ನಶಿ ಹೋಗ್ತಾ ಇದೆ. ಈ ಸಿಟಿ ಕಲ್ಚರ್ ಇದಕ್ಕೆ ಕಟ್ಟುಬಿದ್ದು ಯಾರೂ ಆಚರಣೆ ಮಾಡ್ತಾ ಇಲ್ಲ, ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಇದನ್ನು ಮುಂದುವರ್ಸ್ಕೊಂತ ಬರ್ತಾ ಇದ್ವಿ. ಇನ್ನು ಮುಂದೆ ಕೂಡ ಇದೇ ರೀತಿ ನಮ್ಮ ಏನು ಹಳ್ಳಿಯ ಸೊಗಡಿನ ಆಟೋಟಗಳಾಗಿರ್ಬೋದು ಮತ್ತು ಸ್ಪರ್ಧೆಗಳಾಗಿರ್ಬೋದು ಹಬ್ಬದ ವಾತಾವರಣ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಮ್ಮ ಗ್ರಾಮ ಪಂಚಾಯತಿ ಆವತಿ ಗ್ರಾಮ ಪಂಚಾಯತಿ ಸದಸ್ಯರಾದ ನರಸಿಂಹಮೂರ್ತಿ ಅವರ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ನಂಜೇಗೌಡ. ಈ ಸಂದರ್ಭದಲ್ಲಿ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಸಮಾಜ ಸೇವಕ ಕುರುಬರಕುಂಟೆ ಕೆಎನ್ ನರಸಿಂಹಮೂರ್ತಿರವರು, ಮಧುಸೂದನ್, ನಾಗಣ್ಣ, ಮಂಜುನಾಥ್, ಶ್ರೀಧರ್, ಮೋಹನ್, ಕಿರಣ್, ರಮೇಶ್, ಕಾಂತರಾಜು, ಸುನೀಲ್ ಕುಮಾರ್, ರಮೇಶಣ್ಣ, ಶ್ರೀನಿವಾಸ್, ಗಿರೀಶ್, ದೇವರಾಜು, ವಾಸುದೇವ್, ವಿಜಯಕುಮಾರ್, ವಿಶ್ವಾಸ್, ನಾಯಕ್ ಹಾಗೂ ಮನೋಹರ್, ಪ್ರಕಾಶ್, ನಂಜೇಗೌಡ, ಅಜಯ್, ಆನಂದ್, ಮಧು, ರಾಜೇಶ್, ವೆಂಕಟೇಶ್, ಮುನಿರಾಜು, ಸುನಿಲ್, ನಾಗರಾಜ್, ಗೋಪಾಲ್, ಮೋಹನ್, ಶಿವರಾಜ್, ಮಲ್ಲಿಕಾರ್ಜುನ, ಅಂಬರೀಶ್, ಅಭಿನಂದನ್, ಮಹೇಶ್, ಶ್ರೀಧರ್, ಚಂದ್ರನಾಯಕ್, ಮಂಜುನಾಥ್ ಹಾಗೂ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಕುರುಬಕುಂಟೆ ಗ್ರಾಮದ ಯುವ ಪಡೆ ಹಾಗೂ ಮಹಿಳೆಯರು, ಹೆಣ್ಣು ಮಕ್ಕಳು ಹಾಜರಿದ್ದರು. ಗುಣ ಭಂಡಾರದ ಕಣಜ, ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಿಕ ಸ್ಥಿತಿಯಲ್ಲಿರುತ್ತಾ ಕರ್ಮವ ಮಾಡುವುದುಚಿತ. ಆತ್ಮಿಕ ಸ್ಥಿತಿಯಲ್ಲಿರುತ್ತಾ ಕರ್ಮವ ಮಾಡುವುದುಚಿತ. ಕರ್ಮದಂತೆಯೇ ಫಲವ ಪಡೆವೆ, ಅದರನುಸಾರ ಜನ್ಮವ ಪಡೆವೆ. ಹೋ ಕರ್ಮದಂತೆಯೇ ಫಲವ ಪಡೆವೆ, ಅದರನುಸಾರ ಜನ್ಮವ ಪಡೆವೆ. ಸುಖ ದುಃಖದ ಈ ನಾಟಕದಾಟಕ್ಕೆ, ಸುಖ ದುಃಖದ ಈ ನಾಟಕದಾಟಕ್ಕೆ ಕರ್ಮವೇ ಮೂಲವೆಂಬುದು ನಿಜವೇ. ಶಿವಜ್ಞಾನದಿ ನೀ ಪುಣ್ಯವ ಪಡೆವೆ, ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ.
ಸಂಕಲ್ಪಗಳೇ ಕರ್ಮಕ್ಕೆ ಮೂಲ, ವಿಶಾಲವಾಗಿದೆ ಇದರ ಜಾಲ. ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ, ವಿಶಾಲವಾಗಿದೆ ಇದರ ಜಾಲ. ಮಾಯೆ ಹಾಕುವುದು ನಿತ್ಯವುಗಾಳ, ಮಾಯೆ ಹಾಕುವುದು ನಿತ್ಯವುಗಾಳ. ಕರ್ಮ ಭೋಗವೇ ಶಿಕ್ಷೆಯ ಶೂಲ, ಸುಕರ್ಮಕ್ಕೆ ಶಿವಜ್ಞಾನವೇ ಮೂಲ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ತಂದೆಯ ನೆನಪಲ್ಲಿರುತ್ತಾ ಪಾಪವ ಕಳೆಯುವುದು ವಿಹಿತ. ತಂದೆಯ ನೆನಪಲ್ಲಿರುತ್ತಾ ಪಾಪವ ಕಳೆಯುವುದು ವಿಹಿತ. ಶುಭ ಸಂಕಲ್ಪ ಸುಕರ್ಮದ ಮಾರ್ಗ, ಶುಭ ಕರ್ಮಕ್ಕೆ ಶಿವಜ್ಞಾನವೇ ಮಾರ್ಗ. ಹೋ ಶುಭ ಸಂಕಲ್ಪ ಸುಕರ್ಮದ ಮಾರ್ಗ, ಶುಭ ಕರ್ಮಕ್ಕೆ ಶಿವಜ್ಞಾನವೇ ಮಾರ್ಗ. ವಿಕರ್ಮ ಕಳೆಯುತ್ತ ಸುಕರ್ಮ ಕಲಿಸುತ್ತ, ವಿಕರ್ಮ ಕಳೆಯುತ್ತ ಸುಕರ್ಮ ಕಲಿಸುತ್ತ, ತಂದೆಯು ತೋರುವ ಪುಣ್ಯದ ಮಾರ್ಗ. ಶಿವನೊಲವಿನ ಉಡುಗೊರೆಯೇ ಸ್ವರ್ಗ, ಕರ್ಮದ ಗತಿಯನ್ನು ತಿಳಿಯೋ. ರಮಣ ಗೋವಿಂದ, ರಮಣ ಗೋವಿಂದ, ನರಸಿಂಹಸ್ವಾಮಿ ನಿನ್ನ ಪಾದ ಶರಣಾರ್ಥಿ ಗೋವಿಂದ. ಸ್ವಾಮಿ ನಿನ್ನ ಪಾದ ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಮಾಡ್ಕೊಂತೀಯ